ಒಂದು ಕ್ಷಣ ಕಣ್ಣು ಮುಚ್ಚಿ ಕತ್ತಲ ಕೋಣೆಯೊಂದನ್ನು ಕಲ್ಪಿಸಿಕೊಳ್ಳಿ. ಅಲ್ಲಿ ಬೆಳಕಿಲ್ಲ, ಗಾಳಿ ಇಲ್ಲ, ಯಾರ ಮಾತೂ ಇಲ್ಲ. ಆ ಕೋಣೆಯ ಒಳಗೆ ಒಬ್ಬ ಮಹಿಳೆ ಇದ್ದಾಳೆ. 1 ವರ್ಷವಲ್ಲ, 10 ವರ್ಷವಲ್ಲ, ಬರೋಬ್ಬರಿ 40 ವರ್ಷ. ಹೊರಗಡೆ ಜಗತ್ತು ಬದಲಾಯಿತು, ತಲೆಮಾರುಗಳು ಬದಲಾದವು. ಆದರೆ ಆಕೆಯ ಬಾಳು ಆ 4 ಗೋಡೆಗಳ ನಡುವೆಯೇ ಉಳಿಯಿತು. ಯಾರು ಈ ಮಹಿಳೆ? ಆಕೆಯನ್ನು ಬಂಧಿಸಿದ್ದು ಯಾರು? ಶತ್ರುಗಳಲ್ಲ, ಅಪರಿಚಿತರಲ್ಲ. ಆಕೆಯನ್ನು ಬಂಧಿಸಿದ್ದು ಆಕೆಯ ಸ್ವಂತ ಕುಟುಂಬ. ಆದರೆ ಇದಕ್ಕಿಂತ ಭಯಾನಕ ಸಂಗತಿ ಏನಂದ್ರೆ, ಆಕೆ ವರ್ಣಿಸಿದ ಆ ಅದೃಶ್ಯ ಶಕ್ತಿ 200 ವರ್ಷ ಹಿಂದಿನ ಒಂದು ಜಾನಪದ ದೆವ್ವದ ಹೆಸರಿನ ಜೊತೆ ಅಕ್ಷರಶಃ ಹೊಂದಿಕೆಯಾಗುತ್ತದೆ. ಆ ದೆವ್ವದ ಹೆಸರನ್ನು ಆಕೆಗೆ ಯಾರೂ ಹೇಳಿರಲಿಲ್ಲ, ಯಾವ ಪುಸ್ತಕದಲ್ಲೂ ಬರೆದಿರಲಿಲ್ಲ. ಹಾಗಾದರೆ ಆಕೆಗೆ ಅದು ಹೇಗೆ ತಿಳಿಯಿತು? ನೀವು ನೋಡುತ್ತಿರುವುದು ಕೇವಲ ಒಂದು ಕಥೆ ಅಲ್ಲ, ಇದು ನಮ್ಮ ನಡುವೆಯೇ ನಡೆದಾದ, ನಮ್ಮ ಮಣ್ಣಿನ ಮೇಲೆ ಘಟಿಸಿದ ಘಟನೆ. ಈ ಕಥೆ ಕೇಳಿದ ಮೇಲೆ ನೀವು ರಾತ್ರಿ ಒಂಟಿಯಾಗಿ ಮಲಗಲು ಯೋಚಿಸುತ್ತೀರಿ, ಏಕೆಂದರೆ ಇಂತಹ ಕುಟುಂಬಗಳು ಇನ್ನೂ ಇವೆ, ಇಂತಹ ಕೋಣೆಗಳು ಇನ್ನೂ ಇವೆ, ಮತ್ತು ಇಂತಹ ಶಕ್ತಿಗಳ ಬಗ್ಗೆ ವಿಜ್ಞಾನಕ್ಕೂ ಇನ್ನೂ ಉತ್ತರ ಸಿಕ್ಕಿಲ್ಲ. ಇಂತಹ ಅಡಗಿದ ಸತ್ಯಗಳು ನಿಮಗೆ ತಿಳಿಯಬೇಕೆಂದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾಕೆಂದ್ರೆ ಈ ಚಾನೆಲ್ನಲ್ಲಿ ನಾವು ಹೇಳುವ ಪ್ರತಿ ಕತೆ ನಿಮ್ಮನ್ನು ಒಳಗಿನಿಂದ ನಡುಗಿಸ್ತದೆ. ಅಧ್ಯಾಯ 1. ಆ ಮನೆ, ಆ ಕೋಣೆ. ಕರ್ನಾಟಕದ ಒಂದು ಹಳ್ಳಿ. ಹೆಸರು ಹೇಳೋದಿಲ್ಲ, ಯಾಕೆಂದ್ರೆ ಆ ಕುಟುಂಬ ಇನ್ನೂ ಅಲ್ಲೇ ಇದೆ. 1970ರ ದಶಕ. ಒಂದು ದೊಡ್ಡ ಮನೆ, ತಲೆಮಾರಿನಿಂದ ತಲೆಮಾರಿಗೆ ಬಂದ ಆಸ್ತಿ. ಮನೆಯ ಯಜಮಾನರಿಗೆ 5 ಮಕ್ಕಳು, 4 ಗಂಡು, 1 ಹೆಣ್ಣು. ಆ ಹೆಣ್ಣು ಮಗಳ ಹೆಸರು ಗೌರಮ್ಮ. ವಯಸ್ಸು ಆಗ ಕೇವಲ 22 ವರ್ಷ. ಗೌರಮ್ಮ ಚುರುಕಾದ ಹುಡುಗಿ, ಓದಿನಲ್ಲಿ ಮುಂದಿದ್ದಳು, ಮಾತಿನಲ್ಲಿ ಚಾಣಾಕ್ಷಳಾಗಿದ್ದಳು. ಮದುವೆ ನಿಶ್ಚಯವಾಗಿತ್ತು, ಜೀವನ ಸುಂದರವಾಗಿ ಮುಂದೆ ಹೋಗುತ್ತಿತ್ತು. ಆದರೆ ಒಂದು ರಾತ್ರಿ ಎಲ್ಲವೂ ಬದಲಾಯಿತು. ಅಧ್ಯಾಯ 2. ಆ ರಾತ್ರಿ ಏನಾಯಿತು? ಅದು ಅಮಾವಾಸ್ಯೆಯ ರಾತ್ರಿ. ಮನೆಯಲ್ಲಿ ಒಂದು ಹಬ್ಬದ ಸಿದ್ಧತೆ ನಡೆಯುತ್ತಿತ್ತು. ರಾತ್ರಿ 12 ಗಂಟೆ ಹೊತ್ತಿಗೆ ಗೌರಮ್ಮ ಒಮ್ಮೆಲೆ ಚೀರಿದಳು. ಮನೆಯವರೆಲ್ಲ ಓಡಿ ಬಂದರು. ಆಕೆ ನೆಲದ ಮೇಲೆ ಬಿದ್ದಿದ್ದಳು. ಕಣ್ಣು ತೆರೆದೇ ಇತ್ತು, ಆದರೆ ದೃಷ್ಟಿ ಬೇರೆಲ್ಲೋ ಇತ್ತು, ಇರೆಲ್ಲೋ ಇತ್ತು. ಆಕೆ ಮಾತಾಡ್ತಿದ್ದಳು, ಆದರೆ ಆ ಧ್ವನಿ ಆಕೆಯದಾಗಿರಲಿಲ್ಲ. ಆಳವಾದ, ಗಡುಸಾದ, ಒರಟಾದ ಧ್ವನಿ, ಒಬ್ಬ ವಯಸ್ಸಾದ ಗಂಡಸಿನ ಧ್ವನಿಯಂತೆ. ಈ ಮನೆ ನನ್ನದು, ನೀವೆಲ್ಲ ಇಲ್ಲಿಂದ ಹೋಗಬೇಕು, ಆ ಧ್ವನಿ ಹೇಳಿತು. ಮನೆಯವರು ಗಡಗಡ ನಡುಗಿದರು. ಅಂದು ರಾತ್ರಿ ಯಾರೂ ನಿದ್ದೆ ಮಾಡಲಿಲ್ಲ. ಅಧ್ಯಾಯ 3. ಮನೆಯ ನಿರ್ಧಾರ. ಮರುದಿನ ಮನೆಯ ಹಿರಿಯರು ಸೇರಿ ಮಾತಾಡಿದರು. ಊರಿನ ಅರ್ಚಕರನ್ನು, ಜ್ಯೋತಿಷಿಯನ್ನು, ಮಂತ್ರವಾದಿಯನ್ನು ಕರೆಸಿದರು. ಎಲ್ಲರೂ ಒಂದೇ ಮಾತು ಹೇಳಿದರು, ಈಕೆಗೆ ಭೂತ ಹಿಡಿದಿದೆ, ಭಾರೀ ಅಪಾಯಕಾರಿ ಶಕ್ತಿ. ಒಬ್ಬ ಮಂತ್ರವಾದಿ ಹೇಳಿದ, ಈಕೆಯನ್ನು ಬೇರೆಯಾಗಿ ಹಿಡಿದಿದ್ದರೆ ಮನೆಯ ಎಲ್ಲರಿಗೂ ಅಪಾಯ. ಅಪ್ಪ ತಲೆ ತಗ್ಗಿಸಿ ಕೂತರು, ಅಮ್ಮ ಮೂಲೆಯಲ್ಲಿ ಅತ್ತರು. ಆದರೆ ನಿರ್ಧಾರ ಆಗಿ ಹೋಯಿತು. ಮನೆಯ ಹಿಂಭಾಗದ ಒಂದು ಸಣ್ಣ ಕೋಣೆ, ಅದೇ ಇನ್ನು ಗೌರಮ್ಮಳ ಜಗತ್ತು. ಅಧ್ಯಾಯ 4. 40 ವರ್ಷದ ಕತ್ತಲು. ಮೊದಮೊದಲು ಕುಟುಂಬ ಆಕೆಯನ್ನು ನೋಡಲು ಬರುತ್ತಿತ್ತು. ಅಮ್ಮ ಊಟ ತರುತ್ತಿದ್ದರು, ಅಣ್ಣ ಕದ ಮೂಲಕ ಮಾತಾಡುತ್ತಿದ್ದ. ಆದರೆ ವರ್ಷಗಳು ಕಳೆದಂತೆ ಭೇಟಿಗಳು ಕಡಿಮೆಯಾದವು. ಹಿರಿಯರು ತೀರಿಕೊಂಡರು, ಮಕ್ಕಳು ದೊಡ್ಡವರಾದರು, ಜೀವನ ಮುಂದೆ ಹೋಯಿತು. ಆದರೆ ಗೌರಮ್ಮ ಮಾತ್ರ ಆ ಕೋಣೆಯಲ್ಲೇ ಉಳಿದಳು. ಒಂದು ಚಿಕ್ಕ ಕಿಟಕಿ ಮಾತ್ರ ಆಕೆಯ ಹೊರಜಗತ್ತಿನ ಸಂಪರ್ಕ. ಆ ಕಿಟಕಿಯ ಮೂಲಕ ಆಕೆ ಮಳೆ ನೋಡಿದಳು, ಬಿಸಿಲು ನೋಡಿದಳು, ಆದರೆ ಹೊರಗೆ ಹೋಗಲಿಲ್ಲ. 40 ವರ್ಷ, 14,600 ದಿನಗಳು, ಒಂದೇ ಕೋಣೆ. ಅಧ್ಯಾಯ 5. ಹೊರಜಗತ್ತಿಗೆ ಗೊತ್ತಾಯಿತು. 2010ರಲ್ಲಿ ಒಬ್ಬ ಸಾಮಾಜಿಕ ಕಾರ್ಯಕರ್ತೆ ಆ ಹಳ್ಳಿಗೆ ಬಂದಳು. ಬೇರೆ ಕೆಲಸಕ್ಕಾಗಿ ಬಂದಿದ್ದ ಆಕೆಗೆ ಯಾರೋ ಪಿಸುಮಾತಿನಲ್ಲಿ ಹೇಳಿದರು, ಆ ಮನೆಯಲ್ಲಿ ಒಬ್ಬಳನ್ನು 40 ವರ್ಷ ಕೂಡಿ ಹಾಕಿದ್ದಾರೆ. ಕಾರ್ಯಕರ್ತೆ ನಂಬಲಿಲ್ಲ, ಆದರೆ ಆ ಮನೆಯ ಬಾಗಿಲು ತಟ್ಟಿದಳು. ಮನೆಯವರು ಮೊದಲು ಒಳಗೆ ಬಿಡಲಿಲ್ಲ, ನಂತರ ಒತ್ತಡದ ಮೇಲೆ ಒಪ್ಪಿದರು. ಆ ಕೋಣೆಯ ಬಾಗಿಲು ತೆರೆದಾಗ ಕಾರ್ಯಕರ್ತೆ ಅಳುತ್ತಾ ಹೊರಬಂದಳು. ಒಳಗೆ ಏನಿತ್ತು? ಒಬ್ಬ ಮಹಿಳೆ, ಬಿಳಿ ಕೂದಲು,
ಮೂಳೆ ಕಾಣುವ ದೇಹ, ಕಣ್ಣಲ್ಲಿ ಮಾತ್ರ ಜೀವ. ಆ ಕಣ್ಣುಗಳು ಕಾರ್ಯಕರ್ತೆಯನ್ನು ನೋಡಿ ನಿಧಾನವಾಗಿ ನಕ್ಕವು. ಅಧ್ಯಾಯ 6. ಗೌರಮ್ಮ ಮಾತಾಡಿದಳು. ಕಾರ್ಯಕರ್ತೆ ಗೌರಮ್ಮಳ ಕೈ ಹಿಡಿದು ಮಾತಾಡಿದಳು. ಗೌರಮ್ಮ ಹೇಳಿದಳು, ನನಗೆ ಭಯ ಆಗ್ತಿಲ್ಲ. ಅದು ಇನ್ನೂ ಇಲ್ಲೇನೇ ಇದೆ. ಅದು ರಾತ್ರಿ ಬರ್ತದೆ, ಕಿಟಕಿ ಹತ್ತಿರ ನಿಲ್ಲುತ್ತದೆ, ನನ್ನ ಹೆಸರು ಕರೆಯುತ್ತದೆ. ಅದರ ಮುಖ ನೋಡಿದ್ದೇನೆ, ಅರ್ಧ ಮನುಷ್ಯ, ಅರ್ಧ ಬೇರೆ ಏನು. ಕಾರ್ಯಕರ್ತೆ ಕೇಳಿದಳು, ಅದಕ್ಕೆ ಹೆಸರು ಇದೆಯಾ? ಗೌರಮ್ಮ ನಿಧಾನವಾಗಿ ಉಸಿರೆಳೆದು ಒಂದು ಹೆಸರು ಹೇಳಿದಳು. ಆ ಹೆಸರು ಕೇಳಿ ಕಾರ್ಯಕರ್ತೆಯ ರಕ್ತ ಹೆಪ್ಪುಗಟ್ಟಿತು. ಅಧ್ಯಾಯ 7. 200 ವರ್ಷ ಹಳೆಯ ರಹಸ್ಯ. ಕಾರ್ಯಕರ್ತೆ ನಂತರ ಒಬ್ಬ ಜಾನಪದ ತಜ್ಞರನ್ನು ಸಂಪರ್ಕಿಸಿದಳು. ಗೌರಮ್ಮ ಹೇಳಿದ ಹೆಸರನ್ನು ಅವರಿಗೆ ತಿಳಿಸಿದಳು. ತಜ್ಞರ ಮುಖ ಬಿಳಿಚಿಕೊಂಡಿತು. ಈ ಹೆಸರು ನಿಮಗೆ ಹೇಗೆ ಗೊತ್ತು ಎಂದರು. ಇದು ಕರ್ನಾಟಕದ ಒಂದು ಪ್ರಾಚೀನ ತಾಳೆ ಓಲೆಯಲ್ಲಿ ಮಾತ್ರ ಇರುವ ಹೆಸರು. 1820ರಲ್ಲಿ ಬರೆದ ಆ ಓಲೆಯಲ್ಲಿ ಈ ಶಕ್ತಿಯ ಬಗ್ಗೆ ಎಚ್ಚರಿಕೆ ಇದೆ. ಇದು ಹಳೆಯ ಮನೆಗಳ ಅಡಿಪಾಯದಲ್ಲಿ ವಾಸಿಸುತ್ತದೆ, ಹೆಣ್ಣು ಮಕ್ಕಳನ್ನು ಮಾತ್ರ ಆಶ್ರಯಿಸುತ್ತದೆ, ಮತ್ತು ಈ ಶಕ್ತಿ ಹಿಡಿದ ವ್ಯಕ್ತಿ ಅದರ ಹೆಸರನ್ನು ಯಾರಿಗೂ ಹೇಳಬಾರದು. ಆದರೆ ಗೌರಮ್ಮ ಹೇಳಿಬಿಟ್ಟಿದ್ದಳು. ಅಧ್ಯಾಯ 8. ಆ ರಾತ್ರಿ ಕಾರ್ಯಕರ್ತೆಗೆ ಆದದ್ದು. ಅಂದು ರಾತ್ರಿ ಕಾರ್ಯಕರ್ತೆ ಆ ಹಳ್ಳಿಯ ಒಂದು ಮನೆಯಲ್ಲಿ ಉಳಿದಳು. ರಾತ್ರಿ 2 ಗಂಟೆಗೆ ಆಕೆಗೆ ಎಚ್ಚರವಾಯಿತು. ಕೋಣೆಯ ಮೂಲೆಯಲ್ಲಿ ಒಂದು ನೆರಳು ನಿಂತಿತ್ತು. ಆ ನೆರಳು ಮಾತಾಡಲಿಲ್ಲ, ಅಲ್ಲಾಡಲಿಲ್ಲ, ಕೇವಲ ನೋಡಿತು. ಕಾರ್ಯಕರ್ತೆ ಕೂಗಲು ಪ್ರಯತ್ನಿಸಿದಳು, ಧ್ವನಿ ಬರಲಿಲ್ಲ. ಬೆಳಗಾಗುತ್ತಿದ್ದಂತೆ ನೆರಳು ಮಾಯವಾಯಿತು. ಮರುದಿನ ಆಕೆ ಗೌರಮ್ಮಳ ಬಳಿ ಓಡಿದಳು. ರಾತ್ರಿ ನನ್ನ ಕೋಣೆಯಲ್ಲಿ ಏನೋ ಇತ್ತು. ಗೌರಮ್ಮ ನಿರ್ಭಾವುಕವಾಗಿ ಹೇಳಿದಳು, ಅದು ನಿನ್ನನ್ನು ನೋಡಿಕೊಂಡು ಹೋಯಿತು. ಮನೆಯ ಹೊರಗೆ ಕಾಲಿಟ್ಟ ಮೊದಲ ದಿನ ಆಕೆ ಬಿಸಿಲನ್ನು ನೋಡಿ ನಿಂತಳು. ಬಹಳ ಹೊತ್ತು. ಆಕೆಗೆ ಈಗ ಒಂದು ಸಣ್ಣ ಮನೆ ಇದೆ, ಆರೈಕೆ ಮಾಡುವವರಿದ್ದಾರೆ. ಆದರೆ ಆಕೆ ರಾತ್ರಿ ಇನ್ನೂ ಕಿಟಕಿ ಬಳಿ ಕೂರುತ್ತಾಳೆ, ಕಾದು ನೋಡುತ್ತಿರ್ತಾಳೆ, ಆ ನೆರಳು ಬಂದಿದೆಯೇ ಎಂದು. ಈ ಕಥೆ ನಿಮ್ಮನ್ನು ಏನು ಯೋಚಿಸುವಂತೆ ಮಾಡುತ್ತದೆ? ಅದು ನಿಜವಾದ ಶಕ್ತಿಯೇ ಅಥವಾ ಮನಸ್ಸಿನ ಆಳದ ಭಯವೇ? ಕಮೆಂಟ್ನಲ್ಲಿ ಹೇಳಿ. ಈ ಕಥೆ ಇಷ್ಟವಾಯಿತೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕೆಂದರೆ ಇಂತಹ ಕಥೆಗಳು ಹೊರಗೆ ಬರಬೇಕು. ಮುಂದಿನ ವಾರ ನಾವು ತರುತ್ತೇವೆ ಇನ್ನೊಂದು ಕತೆ, ಅದು ಇದಕ್ಕಿಂತ ಭಯಾನಕ. ಅಲ್ಲಿವರೆಗೆ ಎಚ್ಚರದಿಂದಿರಿ.